ನಮಸ್ತೆ ವೀಕ್ಷಕರೇ, ಡಾಕ್ಟರ್ ರವೀಶ್ ಕೆ.ಆರ್. ಶಿವಮೊಗ್ಗ. ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ 8. ಈಗ ನಾವು ಮಧುಮೇಹದ ನಿರ್ವಹಣೆಯಲ್ಲಿ ಸಕ್ಕರೆ ಅಂಶದ ನಿಯಂತ್ರಣದ ಬಗ್ಗೆ, ಬ್ಲಡ್ ಗ್ಲೂಕೋಸ್ ಲೆವೆಲ್ ಕಂಟ್ರೋಲ್ ಬಗ್ಗೆ ಯಾವ ಪರೀಕ್ಷೆಗಳನ್ನು ಯಾವಾಗ ಮಾಡಿಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸಕ್ಕರೆ ಕಾಯಿಲೆಯ ನಿರ್ಧಾರದ ನಂತರ ವೈದ್ಯರು ಮಧುಮೇಹಗೆ ಕೆಲವು ಗುರಿಗಳನ್ನು, ಟಾರ್ಗೆಟ್ಸ್ ಅಂತ ಹೇಳ್ತೀವಿ. ಖಾಲಿ ಹೊಟ್ಟೆಯಲ್ಲಿ ನಿಮ್ಮ ರಕ್ತದ ಗ್ಲೂಕೋಸ್ ಮಟ್ಟ ಈ ಹಂತಕ್ಕೆ ಬರಬೇಕು, ಆಹಾರ ಸೇವನೆ 2 ಗಂಟೆಯಲ್ಲಿ ಈ ಹಂತಕ್ಕೆ ಬರಬೇಕು, ಈ ರೀತಿಯ ಸೂಚನೆಗಳನ್ನು ನೀಡಿರ್ತಾರೆ. ಅವುಗಳನ್ನು ಟಾರ್ಗೆಟ್ ಅಂತ ಹೇಳ್ತೀವಿ. ಗುರಿಗಳು, ರಕ್ತದ ಗ್ಲೂಕೋಸ್ ಮಟ್ಟದ ಗುರಿಗಳು. ಅದನ್ನು ಸಾಧಿಸಲಿಕ್ಕೆ ನಿಯಮಿತವಾಗಿ ಪರೀಕ್ಷೆಗಳು ಬೇಕಾಗ್ತವೆ. ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಅದನ್ನ ಯಾವುದೇ ಸಮಯದಲ್ಲಿ ಮಾಡ್ಕೊಳ್ಬಹುದು. ಅದು ಆ ಕ್ಷಣದ ರಕ್ತದ ಗ್ಲೂಕೋಸ್ ಮಟ್ಟವನ್ನು ಹೇಳ್ತದೆ. ಎರಡನೇದು ಖಾಲಿ ಹೊಟ್ಟೆಯಲ್ಲಿ ರಕ್ತದ ಪರೀಕ್ಷೆ, ಫಾಸ್ಟಿಂಗ್ ಬ್ಲಡ್ ಶುಗರ್, FBS ಅಂತ ಹೇಳ್ತೀವಿ. PPBS ಅಂದರೆ ಆಹಾರ ಸೇವನೆ 2 ಗಂಟೆಗಳ ನಂತರದ ಪರೀಕ್ಷೆ. ಈ ಪರೀಕ್ಷೆ ನಡೆಸುವಾಗ ಆಹಾರ ಸೇವನೆಯ ಆ ಸಮಯದಲ್ಲಿ ಯಾವುದೇ ಔಷಧಿ, ಮಾತ್ರೆ, ಇನ್ಸುಲಿನ್ ಇದ್ದಲ್ಲಿ ಅದನ್ನ ತೆಗೆದುಕೊಂಡು ಮಾಡುವುದು ಸೂಕ್ತ. ನಂತರದ ಪರೀಕ್ಷೆ HbA1c. ಸಾಮಾನ್ಯವಾಗಿ ಈ ಗುರಿಗಳನ್ನ ರ್ಯಾಂಡಮ್ ಬ್ಲಡ್ ಶುಗರ್ ಆದ್ರೆ 70 ರಿಂದ 140 ಮಿಲಿಗ್ರಾಮ್ ಅಂತ ಹೇಳ್ತೀವಿ. ಫಾಸ್ಟಿಂಗ್ ಬ್ಲಡ್ ಶುಗರ್ ಆದ್ರೆ 70 ರಿಂದ 130 ಮಿಲಿಗ್ರಾಮ್. ಆಹಾರ ಸೇವನೆಯ 2 ಗಂಟೆಗಳಲ್ಲಿ 180 ಮಿಲಿಗ್ರಾಮ್ನ ಕೆಳಗೆ, 80 ಮಿಲಿಗ್ರಾಮ್ನಿಂದ 180 ಮಿಲಿಗ್ರಾಮ್ನ ಮಟ್ಟದಲ್ಲಿ HbA1c ಯನ್ನು 7% ಅಥವಾ ಅದಕ್ಕಿಂತ ಕಡಿಮೆ ಇಟ್ಕೊಳ್ಬೇಕು ಅಂತ ವೈದ್ಯರು ಸೂಚನೆ ನೀಡಿರ್ತಾರೆ. ಈ ಸೂಚನೆ ವ್ಯಕ್ತಿಗತವಾಗಿರ್ತದೆ. ಸಾಮಾನ್ಯ ಸೂಚನೆಗಳು ಈಗ ನಾನು ಹೇಳಿದ್ದು. ವ್ಯಕ್ತಿಗತವಾಗಿ ನಿಮಗೆ ಬೇರೆ ಏನ್ ತೊಂದರೆಗಳಿದ್ದಾವೆ, ನಿಮ್ಮ ಆಹಾರ ಸೇವನೆಯ ಸಮಯ ಹೇಗಿದೆ, ನೀವು ಯಾವ ಬಗೆಯ ಕೆಲಸ ಮಾಡುವುದು, ನಿಮಗೆ ಶುಗರ್ ಲೋ ಆದರೆ ಅರಿವಿಗೆ ಬರ್ತದೆಯೇ, ಆಗ ತಕ್ಷಣದಲ್ಲಿ ನೀವು ಅದನ್ನು ನಿಭಾಯಿಸಿಕೊಳ್ಳಬಲ್ಲಿದೆ, ಅಥವಾ ನಿಮ್ಮ ಮನೆಯವರಿಗೆ, ಕುಟುಂಬದ ಸದಸ್ಯರಿಗೆ ಲೋ ಶುಗರ್ ನ ಬಗ್ಗೆ ಮಾಹಿತಿ ಇದೆಯೇ, ತಕ್ಷಣ ಅವರು ಕಾರ್ಯಪ್ರವೃತ್ತರಾಗಿ ಲೋ ಶುಗರ್ ಉಲ್ಬಣಿಸದಂತೆ ನೋಡಿಕೊಳ್ತಾರೆಯೇ, ಹಾಗೆ ನೀವು ವಾಸಿಸುವ ಪ್ರದೇಶ, ಅದು ಆಸ್ಪತ್ರೆಗಳಿಂದ ಎಷ್ಟು ದೂರದಲ್ಲಿದೆ, ಹೀಗೆ ಹಲವಾರು ಸಂಗತಿಗಳನ್ನ ಪರಿಗಣಿಸಿ ವೈದ್ಯರು ನಿಮಗೆ ಟಾರ್ಗೆಟ್ ಅಥವಾ ಗುರಿಗಳನ್ನ ನಿಗದಿಪಡಿಸ್ತಾರೆ. ನಿಮಗೆ ಬೇರೆ ಯಾವ ಕಾಯಿಲೆಗಳಿದ್ದಾವೆ, ರಕ್ತದೊತ್ತಡ ಇದೆಯೇ, ಕೊಲೆಸ್ಟ್ರಾಲ್ ಇದೆಯೇ, ಥೈರಾಯ್ಡ್ ಇದೆಯೇ, ಅಥವಾ ಸಕ್ಕರೆ ಕಾಯಿಲೆಯ ದುಷ್ಪರಿಣಾಮಗಳು ಇದ್ದಾವೆ, ನರಗಳ ತೊಂದರೆ ಇದೆಯೇ, ಪರಿಗಣಿಸಿ ನಿಮಗೆ ಚಿಕಿತ್ಸೆಗೆ ಗುರಿಗಳನ್ನ ನಿರ್ಧಾರ ಮಾಡುತ್ತಾರೆ. HbA1c ಪರೀಕ್ಷೆ ಕಳೆದ 3 ತಿಂಗಳ ರಕ್ತದ ಗ್ಲೂಕೋಸ್ನ ಸರಾಸರಿ ಮಟ್ಟವನ್ನ ಹೇಳ್ತದೆ. ಇದು ತುಂಬಾ ಉತ್ತಮವಾದ ಪರೀಕ್ಷೆ. ಸ್ವಲ್ಪ ಖರ್ಚಾಗ್ತದೆ, 400 ರಿಂದ 500 ರೂಪಾಯಿ ಬೀಳ್ಬಹುದು. ಇದನ್ನ ಬೇರೆ ಬೇರೆ ವಿಧಾನಗಳಲ್ಲಿ ಮಾಡ್ತಾರೆ. HPLC ಅನ್ನುವ ಮೆಥಡ್ ನಂಬರ್ 1, ಹೈ ಪರ್ಫಾರ್ಮೆನ್ಸ್ ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ. ಬೇರೆ ವಿಧಗಳಲ್ಲಿ ಇಮ್ಯುನೋಟರ್ಬಿಡೋಮೆಟ್ರಿ, ಇಮ್ಯುನೋಫ್ಲೂರೆಸೆನ್ಸ್, ಹೀಗೆ ಹಲವಾರು ವಿಧಾನಗಳಿದ್ದಾವೆ. ಅದನ್ನ HPLC ಮೆಥಡ್ ಅಲ್ಲಿ ಮಾಡಿದಾಗ ತುಂಬಾ ಒಳ್ಳೆಯದು. ಇದರ ನಂತರ ಗ್ಲೂಕೋಮೀಟರ್ ನನ್ನ ಮನೆಯಲ್ಲೇ ಇಟ್ಟುಕೊಂಡು ಟೆಸ್ಟ್ ಮಾಡಬಹುದು. ಸೆಲ್ಫ್ ಮಾನಿಟರಿಂಗ್ ಆಫ್ ಬ್ಲಡ್ ಗ್ಲೂಕೋಸ್. ನೀವೇನು ಕೈಯಲ್ಲಿ ಚುಚ್ಚಿಬಿಟ್ಟು ಮೊಬೈಲ್ ನಲ್ಲಿ ಟೆಸ್ಟ್ ಮಾಡಿದ್ರು ಅಂತ ಹೇಳ್ತಿರಲ್ಲ, ಅದು ಗ್ಲೂಕೋಮೀಟರ್ ನ ಪರೀಕ್ಷೆ. ಸಣ್ಣ ಮೊಬೈಲ್ ನಂತ ಸಾಧನ ಇರ್ತದೆ, ಅದಕ್ಕೆ ಒಂದು ಸ್ಟ್ರಿಪ್ ಅನ್ನ ಹಾಕಬೇಕು. ಒಂದು ಡ್ರಾಪ್ ರಕ್ತವನ್ನ ಸ್ಟ್ರಿಪ್ ಗೆ ಹಾಕಿದಾಗ ನಿಮ್ಮ ಗ್ಲೂಕೋಸ್ ನ ಮಟ್ಟ ಹೇಳ್ತದೆ. ಅದು ಆ ಸಂದರ್ಭದ ಗ್ಲೂಕೋಮೀಟರ್ ರೀಡಿಂಗ್. ಇದನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡಿದಾಗ, ಅಂದ್ರೆ ಖಾಲಿ ಹೊಟ್ಟೆ ಇರ್ಬೋದು, ಬೆಳಿಗ್ಗೆ ತಿಂಡಿಯ ಮೊದಲು, ತಿಂಡಿಯ 2 ಗಂಟೆಗಳ ನಂತರ, ಅಥವಾ ಮಧ್ಯಾಹ್ನದ ಊಟಕ್ಕೆ ಮೊದಲು, ಊಟದ 2 ಗಂಟೆಗಳ ನಂತರ, ರಾತ್ರಿ ಊಟಕ್ಕೆ ಮೊದಲು, ರಾತ್ರಿ ಊಟದ 2 ಗಂಟೆ ನಂತರ, ಹಾಗೆ ಕೆಲವು ಸಂದರ್ಭಗಳಲ್ಲಿ ಬೆಳಿಗ್ಗೆ 2 ಗಂಟೆ ಅಥವಾ 3 ಗಂಟೆಯಲ್ಲಿ ಮಾಡಲಿಕ್ಕೆ ಹೇಳ್ತೀವಿ, ಟೈಪ್ 1 ಡಯಾಬಿಟಿಸ್ ನಲ್ಲಿ. ಹೀಗೆ ಒಂದೇ ದಿನದಲ್ಲಿ ನೀವು ಬೇರೆ ಬೇರೆ ಸಂದರ್ಭಗಳಲ್ಲಿ ಗ್ಲೂಕೋಮೀಟರ್ ನಿಂದ ಮನೆಯಲ್ಲೇ ಪರೀಕ್ಷೆ ಮಾಡಿ ಅದನ್ನ ಡೈರಿಯಲ್ಲಿ ಸಮಯದ ಜೊತೆಗೆ ನಮೂದಿಸಿ ವೈದ್ಯರ ಹತ್ತಿರ ತಂದ್ರೆ ಅದು ನಮ್ಗೊಂದು ಟ್ರೆಂಡ್ ಅನ್ನ ಕೊಡ್ತದೆ. ನಿಮ್ಮ ಗ್ಲೂಕೋಸ್ ಯಾವ ಸಮಯದಲ್ಲಿ ಎಷ್ಟು ಇರ್ತದೆ, ಅದಕ್ಕೆ ಅನುಗುಣವಾಗಿ ಮಾತ್ರೆಗಳು ಅಥವಾ ಇನ್ಸುಲಿನ್ ನ ಹೊಂದಾಣಿಕೆ ನಡೆದರೆ ನಿರ್ವಹಣೆಯಲ್ಲಿ ಗುರಿಯನ್ನು ತಲುಪಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಹಾಗೆ ಈ ಪರೀಕ್ಷೆಯಲ್ಲಿ ನೀವು ಮನೆಯಲ್ಲಿ ಮಾಡಿಕೊಳ್ಳುವಾಗ ಆಹಾರದ ಡೈರಿಯನ್ನು ಸಹ ಬರೆದ್ರೆ, ಏನೇನ್ ತಿಂದಿದ್ರಿ, ಯಾವ ಆಹಾರ ಪದಾರ್ಥವನ್ನು ನೀವು ತೆಗೆದುಕೊಂಡಿದ್ರಿ ಅದನ್ನು ಅಲ್ಲಿ ಬರೆದ್ರೆ ನಿಮ್ಮ ಡಯಟ್ರಿ ಅಡ್ವೈಸ್ಗೆ ತುಂಬಾ ಅನುಕೂಲ ಆಗ್ತದೆ. ಅದರಲ್ಲಿ ಯಾವುದಾದ್ರೂ ಸಡನ್ ಸ್ಪೈಕ್ ಇದ್ರೆ, ಏನ್ ತಿಂದಿದ್ರಿ ಅನ್ನೋದು ಅರಿವಿಗೆ ಬಂದ್ರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ, ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ. ರ್ಯಾಂಡಮ್ ಬ್ಲಡ್ ಶುಗರ್ ಆಯ್ತು, ಫಾಸ್ಟಿಂಗ್ ಬ್ಲಡ್ ಶುಗರ್ ಆಯ್ತು, ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಆಯ್ತು, HbA1c ಆಯ್ತು. ಈಗ ನಂತರ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್ಗಳು ಲಭ್ಯ ಇದ್ದಾವೆ. ಸ್ವಲ್ಪ ಖರ್ಚಾಗ್ತದೆ. ಅದರಲ್ಲಿ ಒಂದು ಸೆನ್ಸಾರ್ ಅನ್ನು ಒಂದು ಪಟ್ಟಿ ಭುಜಕ್ಕೆ
ಅಂಟಿಸ್ಕೊಳ್ಳೋದು. ನೀವು ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಳ್ಬೋದು. ಒಂದು ಮೊಬೈಲ್ ಥರದ ಡಿವೈಸ್ ಇರ್ತದೆ, ಮೊಬೈಲ್ ಅಂತ ಇಟ್ಕೊಳ್ಳಿ. ಈ ಸೆನ್ಸಾರ್ ಪ್ರತಿ 15 ನಿಮಿಷಕ್ಕೊಮ್ಮೆ ಗ್ಲೂಕೋಸ್ ಅನ್ನು ಚೆಕ್ ಮಾಡ್ತಾ ಇರ್ತದೆ, ಇಲ್ಲ ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಇರ್ತದೆ. ಅದನ್ನು ಸೆಟ್ ಮಾಡ್ತೀವಿ. ಅದು ಸೆನ್ಸಾರ್ ಮಾಹಿತಿಯನ್ನ ರಿಯಲ್ ಟೈಮ್ ನಲ್ಲಿ ನಿಮ್ಮ ಮೊಬೈಲ್ ಡಿವೈಸ್ಗೆ ರವಾನೆ ಮಾಡ್ತದೆ. ಅದರಲ್ಲೇ ಅಲಾರಾಮ್ ಕೊಡ್ತಕ್ಕಂಥ ವ್ಯವಸ್ಥೆನೂ ಇರ್ತದೆ. ಅಂದರೆ ಶುಗರ್ ಹೈ ಆಯ್ತು ಅಥವಾ ಶುಗರ್ 70ಗಿಂತ ಕಡಿಮೆ ಇದೆ, ಈ ಸಂದರ್ಭಗಳೆಲ್ಲವನ್ನ ಅದು ಒಂದು ಗ್ರಾಫ್ ಮೂಲಕ ತೋರಿಸ್ತದೆ. ದಿನದ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿಮ್ಮ ರಕ್ತದ ಗ್ಲೂಕೋಸ್ ಮಟ್ಟ ಹೇಗಿರ್ತದೆ, ಆಹಾರ ಸೇವನೆಯ ಡೈರಿಯ ಜೊತೆಗೆ ಅದನ್ನ ಮ್ಯಾಚ್ ಮಾಡಬಹುದು. ನಿಮ್ಗೆ ಯಾವುದೇ ದೈಹಿಕ ಶ್ರಮದ ಚಟುವಟಿಕೆ ಮಾಡುವಾಗ ಲೋ ಆಯ್ತೆ ಅಥವಾ ನಿಮ್ಗೆ ನಿದ್ರೆಯಲ್ಲಿದ್ದಾಗ ಲೋ ಆಗ್ತದೆಯೇ, ಈ ಎಲ್ಲ ಅಂಶಗಳನ್ನ ಈ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್ ಇಂದ ನಾವು ತಿಳಿದುಕೊಳ್ಬಹುದು. ಇದು ಮಧುಮೇಹದ ನಿರ್ವಹಣೆಯಲ್ಲಿ ತುಂಬಾ ಸಹಾಯಕ. ಯಾರಿಗೆಲ್ಲ CGM ಬೇಕಾಗ್ಬೋದು? ಎಲ್ಲರೂ ಮಾಡ್ಕೊಳ್ಬೇಕೇ ಇಲ್ಲ. ಟೈಪ್ 1 ನಲ್ಲಿ ಇದು ಸಹಾಯ ಮಾಡ್ತದೆ, ಗರ್ಭಿಣಿಯರ ಮಧುಮೇಹದಲ್ಲಿ ಸಹಾಯ ಮಾಡ್ತದೆ. ಟೈಪ್ 2 ನಲ್ಲಿ ಇನ್ಸುಲಿನ್ ತೆಗೆದುಕೊಳ್ತಾ ಇದ್ರೆ ಅದು ಸಹಾಯ ಮಾಡ್ತದೆ. ಹಾಗೆ ಕೆಲವು ಮಧುಮೇಹಿಗಳಲ್ಲಿ ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಇರ್ತದೆ, ಕ್ಲಿನಿಕಲ್ ಸಿಚುವೇಶನ್. ಅವ್ರು ನಾವು ಹೇಳಿದ್ದೆಲ್ಲವನ್ನು ಮಾಡ್ತಾ ಇರ್ತಾರೆ, ಔಷಧಿ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇರ್ತಾರೆ, ದೈಹಿಕ ಚಟುವಟಿಕೆ ನಡೆಸ್ತಾರೆ, ಪಥ್ಯ ಮಾಡ್ತಾರೆ, ಆದರೂ ಅವರ ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅವರಿಗೆ ಇದು ಹೆಲ್ಪ್ ಆಗ್ತದೆ. ಹಾಗೆ ಬ್ರಿಟಲ್ ಡಯಾಬಿಟೀಸ್ ಅಂತ ಇದೆ. ಕೆಲವೊಮ್ಮೆ ತುಂಬಾ ಗ್ಲೂಕೋಸ್ ಮಟ್ಟ ಹೆಚ್ಚಾಗೋದು, ಕೆಲವೊಮ್ಮೆ ತುಂಬಾ ಗ್ಲೂಕೋಸ್ ಮಟ್ಟ ಕಡಿಮೆ ಆಗೋದು, ತುಂಬಾ ಸ್ಪೈಕ್ಸ್ ಬರಬಹುದು. ಹೆಚ್ಚಿನ ಸ್ಪೈಕ್ ಇರ್ಬೋದು, ಕಡಿಮೆಯ ಡಿಪ್ ಇರ್ಬೋದು. ಇದನ್ನ ಕಂಡುಹಿಡಿದು ಔಷಧಿ ಮಾತ್ರೆ ಅಥವಾ ಇನ್ಸುಲಿನ್ ಹೊಂದಾಣಿಕೆ ನಡೆಸಲಿಕ್ಕೆ CGM ಸಹಾಯಕ ಆಗ್ತದೆ. ಇದು ಎಲ್ಲರಿಗೂ ಅಗತ್ಯ ಇಲ್ಲ. ಟೈಪ್ 1 ಮಗು ಶಾಲೆಯಲ್ಲಿ ಆಟ ಆಡ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆ ಮಗುವಿಗೆ ಶುಗರ್ ಲೋ ಆಯ್ತು ಅಥವಾ ತುಂಬಾ ಜಾಸ್ತಿ ಆಯ್ತು, ತಕ್ಷಣದಲ್ಲಿ ಆ ಮಗುವನ್ನ ಆಟ ಆಡೋದನ್ನ ನಿಲ್ಲಿಸಿ ಗಮನ ನೀಡಬಹುದೇ? ಖಂಡಿತ ಸಾಧ್ಯ. ಆ ಮಗುವಿಗೆ ಇನ್ಸುಲಿನ್ ಪಂಪ್ ಹಾಕಿರ್ತಾರೆ, ಅದರಲ್ಲಿ ಇನ್ಸುಲಿನ್, CGM, ಅಲಾರಾಮ್ ಎಲ್ಲ ಸಿಸ್ಟಮ್ ಇರ್ತದೆ. ಲೋ ಅಥವಾ ಹೈ ಆದಾಗ ಪೋಷಕರಿಗೆ, ಡಯಾಬಿಟಿಸ್ ನರ್ಸ್ ಎಜುಕೇಟರ್ ಆಸ್ಪತ್ರೆಯಲ್ಲಿ ಇರ್ತಾರೆ ಅವರಿಗೆ, ಹಾಗೆ ಶಾಲೆಯ ಒಬ್ಬ ಮೇಲ್ವಿಚಾರಕರಿಗೆ ಅಲಾರಾಮ್ ಹೋಗ್ತದೆ. ತಕ್ಷಣ ಆ ಮಗುವನ್ನ ಕರೆದುಕೊಂಡು ಬಂದು ಲೋ ಆಗಿದ್ರೆ ಸಕ್ಕರೆ ಅಥವಾ ಗ್ಲೂಕೋಸ್ ಕೊಡುವ ವ್ಯವಸ್ಥೆ, ಹೆಚ್ಚಾಗಿದ್ರೆ 4 ರಿಂದ 6 ಯೂನಿಟ್ ಇನ್ಸುಲಿನ್ ಟಾಪ್ ಅಪ್ ಕೊಡುವ ವ್ಯವಸ್ಥೆ ಇದು ನಡೀತಾ ಇದೆ. ಇನ್ಸುಲಿನ್ ಪಂಪ್ ನಿಂದ ಇದು ಸಾಧ್ಯ. ಮಧುಮೇಹದ ನಿರ್ವಹಣೆಯಲ್ಲಿ ತಂತ್ರಜ್ಞಾನದ ಬಳಕೆ ತುಂಬಾ ಮುಂದುವರಿತಾ ಇದೆ. ನಿಯಂತ್ರಣದಲ್ಲಿ ಮಧುಮೇಹ ಇಲ್ಲ, ಗ್ಲೂಕೋಸ್ ಮಟ್ಟ ಟಾರ್ಗೆಟ್ ಅಥವಾ ಗುರಿಯಲ್ಲಿ ತಲುಪಿಲ್ಲ ಅಂದಾಗ ಹೆಚ್ಚು ಹೆಚ್ಚು ಪರೀಕ್ಷೆಗಳು ಬೇಕು. ಇನ್ಸುಲಿನ್ ತೆಗೆದುಕೊಳ್ತಾ ಇದ್ರೆ ದಿನವೂ ಮನೆಯಲ್ಲೇ ಗ್ಲೂಕೋಮೀಟರ್ನ ಸಹಾಯದಿಂದ ಪರೀಕ್ಷೆ ನಡೆಸಬಹುದು, ಇಲ್ಲ ಲ್ಯಾಬ್ಗಳಿಗೆ ಹೋಗಿ ಪರೀಕ್ಷೆ ನಡೆಸಬಹುದು. 3 ದಿನಕ್ಕೆ ಮಾಡಲಿಕ್ಕೆ ಅನುಕೂಲ ಇದ್ದರೆ ಸೂಕ್ತ, ಇಲ್ಲ 5 ದಿನಕ್ಕೊಮ್ಮೆ ಮಾಡ್ತೀರಾ ಮಾಡಿ, ವಾರಕ್ಕೊಮ್ಮೆ ಮಾಡ್ತೀರಾ ಮಾಡಿ. ಫಲಿತಾಂಶದೊಂದಿಗೆ ವೈದ್ಯರ ಭೇಟಿ ಮಾಡಿ ಪ್ರಮಾಣವನ್ನು ಹೊಂದಿಸಿಕೊಳ್ಬೇಕು. ಆಗ ನಿಮ್ಮ ಟಾರ್ಗೆಟ್ಗೆ, ಗುರಿ ಎಡೆಗೆ ಬರಲಿಕ್ಕೆ, ಅದನ್ನು ಕಾಯ್ದುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ಬೇರೆ ಬೇರೆ ಸಮಯದಲ್ಲಿ ಮಾಡಿದಾಗ ಆ ಸಮಯಕ್ಕೆ ರಕ್ತದ ಗ್ಲೂಕೋಸ್ ಮಟ್ಟ ಹೆಚ್ಚಿದ್ರೆ ನಮಗೆ ಎಲ್ಲಿ ಡೋಸ್ ಅನ್ನು ಹೊಂದಿಸಬೇಕು ಅದು ಗೊತ್ತಾಗ್ತದೆ. ರಕ್ತದ ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಅನುಕೂಲ ಆಗ್ತದೆ. ದೂರದ ಊರಿಂದ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬರಲಿಕ್ಕೆ ಕಷ್ಟ ಆಗ್ತಾ ಇದ್ರೆ, ವಾಹನಗಳ ಲಭ್ಯತೆ ಇಲ್ಲ ಅಥವಾ ಅಷ್ಟು ಹೊತ್ತು ಉಪವಾಸದಲ್ಲಿ ಬರೋದು ಸೂಕ್ತವೂ ಅಲ್ಲ, ನಿಮ್ಮ ಊರಿನಲ್ಲಿ ಲ್ಯಾಬ್ ಇದ್ರೆ ಖಾಲಿ ಹೊಟ್ಟೆದನ್ನ ಅಲ್ಲೇ ಕೊಟ್ಬಿಟ್ಟು ಆಹಾರ ಸೇವನೆಯ 2 ಗಂಟೆಯ ನಂತರದನ್ನ ವೈದ್ಯರ ಹತ್ರ ಲ್ಯಾಬ್ನಲ್ಲಿ ಅಥವಾ ನಗರ ಪ್ರದೇಶದ ಸುಸಜ್ಜಿತ ಯಾವುದೇ ಲ್ಯಾಬ್ನಲ್ಲಿ ನೀವು ಮಾಡ್ಕೊಳ್ಬಹುದು. ಅಗತ್ಯ ಇದ್ದಲ್ಲಿ ಈ ಹೊಂದಾಣಿಕೆಯನ್ನು ಮಾಡ್ಕೊಳ್ಬಹುದು. ಗರ್ಭಿಣಿಯರ ಮಧುಮೇಹದಲ್ಲಿ ಟಾರ್ಗೆಟ್ ಅಥವಾ ಗುರಿಗಳು ಬೇರೆನೇ ಇರ್ತವೆ. ಖಾಲಿ ಹೊಟ್ಟೆಯಲ್ಲಿ 95, ಆಹಾರ ಸೇವನೆಯ 1 ಗಂಟೆಯಲ್ಲಿ 140, ಆಹಾರ ಸೇವನೆಯ 2 ಗಂಟೆಯಲ್ಲಿ 120 ಮಿಲಿಗ್ರಾಂ. ಅಂದರೆ ಬೇರೆಯವರಿಗಿಂತ ಕಡಿಮೆ ಪ್ರಮಾಣದಲ್ಲಿ ರಕ್ತದ ಗ್ಲೂಕೋಸ್ ಅನ್ನು ನಿಯಂತ್ರಣಕ್ಕೆ ತಂದು ತಾಯಿ ಮತ್ತು ಭ್ರೂಣ ಎರಡರ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಗರ್ಭಿಣಿಯರಲ್ಲಿ ಗುರಿ ಕಡಿಮೆ ಇರ್ತದೆ, ಬೇರೆಯವರಿಗೆ ಗುರಿ ಸ್ವಲ್ಪ ಜಾಸ್ತಿ ಇದೆ. ಹಾಗೆ ಇಲ್ಲಿ ಎಲ್ಲೂ ರಕ್ತದ ಗ್ಲೂಕೋಸ್ ಮಟ್ಟವನ್ನು ಲೋ ಮಾಡೋದು, ನಿಲ್ ಮಾಡೋದು, ಡೌನ್ ಮಾಡೋದು, ಹೈಪೋಗ್ಲೈಸಿಮಿಯಾ ಅದು ಚಿಕಿತ್ಸೆಯ ಗುರಿ ಅಲ್ಲ. ಅವ್ರು ಶುಗರ್ ಡೌನ್ ಮಾಡೋ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲ ಶುಗರ್ ಅನ್ನು ಲೋ ಮಾಡಿ ತೊಂದರೆ ಮಾಡುವುದು ಚಿಕಿತ್ಸೆಯ ಉದ್ದೇಶ ಅಲ್ಲ. ಹಾಗೆ ಸಕ್ಕರೆ ಕಾಯಿಲೆಯಲ್ಲಿ ರಕ್ತದ ಗ್ಲೂಕೋಸ್ ಮಟ್ಟ ಏನು ಹೆಚ್ಚಿರ್ತದೆ ಅದನ್ನ ಸಹಜ ಸ್ಥಿತಿ ಎಡೆಗೆ ತರೋದು, ನಿಯರ್ ನಾರ್ಮಲ್
ಚಿಕಿತ್ಸೆಯ ಮೊದಲ ಹೆಜ್ಜೆ. ನಿಯಂತ್ರಣಕ್ಕೆ ಬಂದಾಗ ಅದನ್ನು ಕಾಯ್ದುಕೊಳ್ಬೇಕು. ಯಾವುದೋ ಒಂದು ಪರೀಕ್ಷೆ ನಿಯಂತ್ರಣಕ್ಕೆ ಬರೋದು ಮುಖ್ಯ ಅಲ್ಲ. ಅದು ನಿಯಂತ್ರಣದಲ್ಲೇ ಇರಬೇಕು ಅಂದ್ರೆ ಪಥ್ಯ, ವ್ಯಾಯಾಮ, ಔಷಧಿಗಳ ಸೇವನೆ ಅದೇ ಪ್ರಮಾಣದಲ್ಲಿ ಇರಬೇಕು. ಕಂಟ್ರೋಲಿಗೆ ಬಂದಾಗ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರಿ, ಇಲ್ಲ. ಕಂಟ್ರೋಲಿಗೆ ಬಂದಿತ್ತಲ್ಲ, ಒಂದು ಮಾತ್ರೆ ಬಿಟ್ಟೆ, ಇಲ್ಲ. ಹಾಗೆ ಹೊಸದಾಗಿ ಯಾವುದಾದ್ರೂ ಮಾತ್ರೆ ಸೇರ್ಪಡೆಯಾಗಿದ್ರೆ ಅದು ಹಳೇದರ ಜೊತೆ ಸೇರಿ ನಿಯಂತ್ರಣಕ್ಕೆ ಬಂದಿರ್ತದೆ. 1 ತಿಂಗಳಿಗೆ ಬರ್ಕೊಟ್ಟಿದ್ರಿ, ನಿಲ್ಲಿಸ್ದೆ, ಇಲ್ಲ. ಹಾಗೆ ಮಾಡಬಾರದು. ಹೆಚ್ಚಿನ ಎಲ್ಲ ಪರೀಕ್ಷೆಗಳಲ್ಲಿ ನಿಯಂತ್ರಣವನ್ನ ಸಾಧಿಸಬೇಕು ಅಂದ್ರೆ ಎಲ್ಲವೂ ಅದೇ ಪ್ರಮಾಣದಲ್ಲಿ ನಡಿಬೇಕು. 70%ಗಿಂತ ಹೆಚ್ಚಿನ ಪರೀಕ್ಷೆಗಳಲ್ಲಿ ನಿಯಂತ್ರಣದ ವ್ಯಾಪ್ತಿ ಇರಬೇಕು. ಹಾಗಾಗಿ ಸಾಧ್ಯವಾದಷ್ಟು ಹೆಚ್ಚು ಪರೀಕ್ಷೆಗಳನ್ನು ಮಾಡಿಕೊಂಡು ನಿಮ್ಮ ರಕ್ತದ ಗ್ಲೂಕೋಸ್ ಮಟ್ಟವನ್ನು ತಿಳ್ಕೊಂಡು ವೈದ್ಯರ ಭೇಟಿ ಮಾಡಿ ಔಷಧಿ ಮಾತ್ರೆಗಳ ಹೊಂದಾಣಿಕೆ, ಪಥ್ಯದಲ್ಲಿ ಸುಧಾರಣೆ, ವ್ಯಾಯಾಮ, ದೈಹಿಕ ಚಟುವಟಿಕೆಯಲ್ಲಿ ಸುಧಾರಣೆ ಇವನ್ನೆಲ್ಲ ಮಾಡಿಕೊಂಡಾಗ ರಕ್ತದ ಗ್ಲೂಕೋಸ್ ಅಂಶ ನಿಯಂತ್ರಣಕ್ಕೆ ಬರಲಿಕ್ಕೆ ಸಹಾಯ ಆಗ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.